ಹಲೋ ಗಾಯ್ಸ್, ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ಮೇಕಾ ಕಿಚನ್. ಇವತ್ತು ನಿಮ್ಮೆಲ್ಲರಿಗೂ ಮೈದಾ ಯೂಸ್ ಮಾಡ್ದಲೇ ಹೆಲ್ತಿ ಮೋಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬೌಲ್ಗೆ 2 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಹಾಗೂ 1 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರು ಹಾಕ್ಕೊಂಡು ನಾವು ಯಾವ ರೀತಿ ಚಪಾತಿ ಹಿಟ್ಟನ್ನ ಕಲಿಸ್ಕೋತೀವೋ ಆ ರೀತಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಇದನ್ನು 15 ಮಿನಿಟ್ಸ್ ನೆನೆಯೋಕೆ ಇಟ್ಕೋಬೇಕು. ಇವಾಗ ನಾನು ಎಲೆಕೋಸು, ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಚಿಲ್ಲಿ ಹಾಗೂ ಕೊರಿಯಂಡರ್ ಲೀಫ್ನ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಚಾಪ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ವೆಜಿಟೇಬಲ್ಸ್ ಹಾಕ್ಕೋಬೇಕು ಅಂತ ಇದ್ದರೂ ಕೂಡ ನೀವು ಆ್ಯಡ್ ಆನ್ ಮಾಡ್ಕೊಬೋದು. ಈ ವೆಜಿಟೇಬಲ್ಸ್ನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಟೊಮೆಟೊ, 1 ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ. ಇದನ್ನು ನಾವು ಬಾಯ್ಲ್ ಮಾಡ್ಕೊಬೇಕು. ನೀಟಾಗಿ ಟೊಮೆಟೊ ಸಿಪ್ಪೆ ಪೀಲ್ ಆಗೋ ರೀತಿ ಬಾಯ್ಲ್ ಮಾಡ್ಕೋಬೇಕು. ಈ ರೀತಿ ಬಾಯ್ಲ್ ಮಾಡ್ಕೋಬೇಕು. ನಾವು ಸಿಪ್ಪೆ ಎಲ್ಲ ಪೀಲ್ ಮಾಡಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚಟ್ನಿ ರೆಡಿ ಆಯಿತು. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ನೀಟಾಗಿ ಒತ್ಕೊಳ್ಳಿ. ಈ ರೀತಿ ಮೀಡಿಯಮ್ ಸೈಜಲ್ಲಿ ಒತ್ಕೊಳ್ಳಿ. ನಾವು ಚಪಾತಿ ಯಾವ ರೀತಿ ಒತ್ಕೋತೀವೋ ಆ ರೀತಿ ಮೀಡಿಯಮ್ ಸೈಜಲ್ಲಿ ಒತ್ಕೊಳ್ಳಿ. ನೆಕ್ಸ್ಟು ನಾವಿವಾಗ ವೆಜಿಟೇಬಲ್ಸ್ ಹಾಕ್ಕೊತಾ ಇದ್ದೀವಿ ಫಿಲ್ಲಿಂಗ್ಸ್ಗೆ. ಹಾಗೂ ಮೋಮೋಸ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫಿಲ್ಲಿಂಗ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಮೋಮೋಸ್ ಇಡ್ತೀನಿ. ಒಂದೊಂದೇ ಮೋಮೋಸ್ ಇಡ್ತೀನಿ. ಇಲ್ಲಿ ನಾನು ಮೋಮೋಸ್ ಸ್ಟೀಮ್ ಮಾಡ್ತಾಯಿದ್ದೀನಿ. ಸ್ಟೀಮ್ಡ್ ಮೋಮೋಸ್. ಮುಚ್ಚಿಸ್ತಾ ಇದ್ದೀನಿ. ನಾನೀಗ ಒಂದು 15 to 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೊತೀನಿ. ನೋಡಿ, 15 to 20 ಮಿನಿಟ್ಸ್ ಸ್ಟೀಮ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಬಿಸಿ ಬಿಸಿ ಮೋಮೋಸ್ ಚಟ್ನಿ ಜೊತೆ ಒಳ್ಳೆ ಟೇಸ್ಟ್ ಕೊಡುತ್ತೆ.